ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನುವಂಥ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಈಗಾಗಲೇ ಏನು ಕಾಂಗ್ರೆಸ್ ಇಲ್ಲಿ ಸುಮಾರು 1,63,000 ಮತಗಳ ಅಂತರದಿಂದ ಸೋತಿದ್ರು ಕೂಡ ಮತಗಳ ಗಳಿಕೆಯಲ್ಲಿ ಪರ್ಸೆಂಟೇಜ್ ಹೆಚ್ಚುವರಿ ಇದೆ ಅಂತಕ್ಕಂಥ ಒಂದು ಬಿಂಬಿತವನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಭಾಗದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಸುಧಾಕರ್ ಅವರು. ಅವರ ಅಭಿಪ್ರಾಯವನ್ನು ಕೂಡ ನಾವೀಗ ತಿಳ್ಕೊಳ್ಳೋಣ. ಸರ್, ಇವತ್ತಿನ ಫಲಿತಾಂಶದ ಬಗ್ಗೆ ಫಸ್ಟ್ ನೋಟ್ ಆದರೆ ಏನು? ಮೊದಲನೇ ನೋಟಕ್ಕೆ ಹೇಳಬೇಕಾದ್ರೆ ಏನು ಇವತ್ತು ಒಂದು ಹೊಂದಾಣಿಕೆ ಮಾಡಿಕೊಂಡಿದ್ರು JDS ಕಾಂಗ್ರೆಸ್ಸು, ಅವರ ಮತಗಳ ಏನು ಒಂದು ಜೋಡಣೆ ಏನಾಗಿದೆ ಭಾಳ ಯಶಸ್ವಿಯಾಗಿದೆ. ಅದು ಮೊದಲನೇ ಕಾರಣ. ಮತ್ತು ಎರಡನೇ ಕಾರಣ, ಪ್ರಧಾನಮಂತ್ರಿಗಳ ಕೆಲವು ಹೇಳಿಕೆಗಳು ಸಮಾಜದಲ್ಲಿ ಇಲ್ಲ ಸಲ್ಲದ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ, ಮತಗಳನ್ನು ಒಂದು ಕಡೆ ಕ್ರೋಢೀಕರಣ ಮಾಡ್ತಕ್ಕಂಥ ಕೆಲವು ಕ್ಷುಲ್ಲಕ ವಿಚಾರಗಳನ್ನು, ಆಧಾರರಹಿತವಾಗಿರ್ತಕ್ಕಂಥ ಹೇಳಿಕೆಗಳನ್ನು ನೀಡಿದ್ರಿಂದ ಬಹುಶಃ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟದಲ್ಲಿ ಮತದಾರರ ಮೇಲೆ, ಕೆಲವರು ಮತದಾರರ ಮೇಲೆ ಪ್ರಭಾವ ಆಗಿ ಈ ರೀತಿ ನಮಗೆ ಹಿನ್ನಡೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಸರ್, 6 ಶಾಸಕರು, ಒಬ್ಬರು ಸಚಿವರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಸೋಲನ್ನು ಎಕ್ಸ್ಪೆಕ್ಟ್ ಮಾಡಿದ್ರ? ನೋಡಿ, ಇವತ್ತು ಎರಡು ಪಕ್ಷ ಒಂದಾದ ತಕ್ಷಣ ಕಾಂಗ್ರೆಸ್ ಪಕ್ಷ ಭಾಳಷ್ಟು ಎಚ್ಚೆತ್ತುಕೊಳ್ತು. ವಿಧಾನಸಭೆ ಚುನಾವಣೆಗೂ ಇದಕ್ಕೂ ಭಾಳ ವಿಭಿನ್ನವಾಗಿರ್ತದೆ. ಅಷ್ಟು ಸುಲಭ ಅಲ್ಲ. ವಿಶೇಷವಾಗಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ಚುನಾವಣೆ ಅಷ್ಟು ಸುಲಭವಾಗಿ ಇರೋದಿಲ್ಲ ಅಂತಕ್ಕಂಥದ್ದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಅದರಿಂದನೇ ನಾವು ಭಾಳಷ್ಟು ಎಚ್ಚರಿಕೆಯಿಂದ ಅಭ್ಯರ್ಥಿಗಳ ಆಯ್ಕೆಗಳನ್ನು ನಾವು ಮಾಡಿದ್ವಿ. ಆದರೆ ಅಂತಿಮವಾಗಿ ಈ ಕೆಲವು ಕಾರಣಗಳಿಂದ ನಾವೇನು ನಿರೀಕ್ಷೆ ಮಾಡಿದ್ವಿ, ನಮ್ಮ ನಿರೀಕ್ಷೆ ಅದು ಫಲ ಕೊಡಲಿಲ್ಲ. ಏನು ಆ ಒಂದು ಲೆಕ್ಕಾಚಾರ ಇತ್ತು, ಆ ಲೆಕ್ಕಾಚಾರನೇ ಸರಿ ಆಯಿತು ಅಂತಕ್ಕಂಥದ್ದು ಇವತ್ತು ಸಾಬೀತಾಗಿದೆ. ಸರ್, ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ಮತಗಳು 100% ಈ ಬಾರಿ ಕಾಂಗ್ರೆಸ್ಗೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಮಹಿಳೆಯರೆಲ್ಲಾದರೂ ಕೈ ಕೊಟ್ರ? ನೋಡಿ, ಇದರ ಬಗ್ಗೆ ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ನಮ್ಮ ಕೈ ಹಿಡಿದಿಲ್ಲ ಅಂತಕ್ಕಂಥದ್ದು ಭಾವನೆ ಇದೆ. ಆದರೆ ಅಂತಿಮವಾಗಿ ಇದ್ರ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡಬೇಕಾಗುತ್ತೆ. ಇವತ್ತು ಯಾವುದೇ ಸರ್ಕಾರದ ಕಾರ್ಯಕ್ರಮ ನಾವು ಘೋಷಣೆ ಮಾಡ್ತೀವಿ, ಎಲ್ಲ ಮತದಾರರಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಯಾವುದೇ ಪಕ್ಷ ಜಾತಿಗೆ ಸೀಮಿತವಾಗಿ ಇಲ್ಲದೆ ನಾವು ಮಾಡಿದ್ದೀವಿ. ಇವತ್ತು ಈ ಹಲವಾರು ಜನ ಇವತ್ತು ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಅವರು ಈ ಯೋಜನೆಗಳಿಗಿಂತ ಮುಖ್ಯವಾಗಿ ಅವರ ಪಕ್ಷನೇ ಮುಖ್ಯ ಅಂತಕ್ಕಂಥ ನಿಟ್ಟಿನಲ್ಲೂ ತೀರ್ಮಾನ ಮಾಡಿರ್ಬೋದು. ಸರ್, ಈಗಾಗಲೇ ಏನು ಬರ್ತಾ ಇರ್ತಕ್ಕಂಥ ಫಲಿತಾಂಶದ ಹಿನ್ನೆಲೆಯಲ್ಲಿ ಬರ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಅಂದರೆ ಅದು ನೇರವಾಗಿ ಪ್ರದೀಪ್ ಈಶ್ವರ್ ವಿರುದ್ಧ. ಅವರ ಹೇಳಿಕೆಗಳೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಿಗೆ ಪ್ರಮುಖ ಕಾರಣವಾಯಿತು ಅಂತ. ನೋಡಿ, ಈಗ ಹೇಳಿಕೆಗಳು ಕಾರಣ ಆಯಿತು ಅಂತಕ್ಕಂಥ ವಿಶ್ಲೇಷಣೆ ಇವತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದೆ, ಹಲವಾರು ಕಾರಣಗಳಿದ್ದಾವೆ. ನಮಗೇನಾದರೂ ನಾವು 1 ಲಕ್ಷ 2 ಲಕ್ಷ ಓಟು ಅವರಿಗಿಂತ ಮುಂದಿದ್ದು ಆ ರೀತಿ ಆಗಿದ್ದರೆ ಬಹುಶಃ ನೀವು ಹೇಳ್ತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೋದಿತ್ತು. ಆದರೆ ಚುನಾವಣೆ ಪೂರ್ವದಲ್ಲೇ ಆ ಎರಡು ಪಕ್ಷಗಳು ನಮಗಿಂತ ಮುಂದೆ ಇತ್ತು. ಅದರಿಂದ ಹೇಳಿಕೆಗಳಿಂದ ಯಾರೋ ವೈಯಕ್ತಿಕವಾಗಿ ಕೆಲವರು ಅದೇ ಕಾರಣ ಅಂತ ಹೇಳ್ತಕ್ಕಂಥದ್ದಕ್ಕೂ ಇದಕ್ಕೂ ಯಾವುದೇ ರೀತಿ ನಾವು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್, ಪ್ರತಿಸ್ಪರ್ಧಿಗಳ ಹೇಳಿಕೆಗಳು, ಬಳೆ ಹಾಕೊಳ್ಳಿ, ರಾಜೀನಾಮೆ ತಗೊಳ್ಳಿ ಅನ್ನೋ ಮಾತುಗಳು, ಈ ಮಾತುಗಳಿಗೆ ನಿಮ್ಮ ಉತ್ತರಗಳು? ನೋಡಿ, ಈಗ ನಾನು 2 ಬಾರಿ ಸೋತಿದ್ದೇನೆ. ನನಗೂ ಭಾಳಷ್ಟು ಹೀಯಾಳಿಸಿದರು. 10 ವರ್ಷ ನಾನು ಸಕ್ರಿಯ ರಾಜಕಾರಣದಲ್ಲಿ ತೊಂದರೆಯನ್ನು, ನೋವನ್ನು ಅನುಭವಿಸಿದ್ದೇನೆ. ಕಳೆದ 1 ವರ್ಷದಿಂದ ಅವರು ಸೋಲನ್ನು ಅನುಭವಿಸಿದರು. ಸೋತಾಗ ಈ ರೀತಿ ಹೇಳಿಕೆಗಳು ಮಾತಾಡ್ತಕ್ಕಂಥವ್ರಿಗೆ ಬಾಯಿಗೆ ಅದಕ್ಕೆ ಯಾವುದೇ ರೀತಿ ಹತೋಟಿ ಇರೋದಿಲ್ಲ. ಅದರಿಂದ ಆ ಹೇಳಿಕೆಗಳನ್ನು ರಾಜಕಾರಣದಲ್ಲಿದ್ದಾಗ ಅದನ್ನೆಲ್ಲ ನುಂಗಿ ಜೀರ್ಣ ಮಾಡ್ಕೊಳ್ತಕ್ಕಂಥದ್ದು ರಾಜಕಾರಣಿಗಳು ನಾವೆಲ್ಲರೂ ಕಲ್ತಿದ್ದೀವಿ. ಅದರಿಂದ ಇಂಥ ಹೇಳಿಕೆಗಳಿಗೆ ಎಷ್ಟು ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಹುಲ್ ಗಾಂಧಿ ನಿನ್ನೆ ತಾನೇ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಸೋಲು ಅನುಭವಿಸಿದೆಯೋ ಅಲ್ಲಿ ತುಂಬ ಹುಷಾರಾಗಿ ಮುಂದಿನ ನಡಿಬೇಕಾಗುತ್ತೆ ಮತ್ತು ಸಚಿವರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೂಡ ಈಗಾಗಲೇ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಖಂಡಿತ ಇವತ್ತು ನಮ್ಮೆಲ್ಲರ ಮೇಲೂ ಭಾಳಷ್ಟು ಜವಾಬ್ದಾರಿ ಇತ್ತು. ಇವತ್ತು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಅಂತಿಮವಾಗಿ ಮತದಾರರ ತೀರ್ಪನ್ನು ನಾವೆಲ್ಲರೂ ನಾವು ಅದನ್ನು ಒಪ್ಪಬೇಕಾಗುತ್ತೆ. ಅದರಿಂದ ಇವತ್ತು ಮುಂದಿನ ಕಾಂಗ್ರೆಸ್ ಪಕ್ಷದ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಾವೆಲ್ಲರೂ ಇವತ್ತು ನಮ್ಮ ಏನು ಇವತ್ತು ಸೋಲಿಗೆ ಕಾರಣ ಇದೆ ಅವನ್ನೆಲ್ಲ ನಾವು ಯಾವ ರೀತಿ ಅದನ್ನು ಮೆಟ್ಟಿ ನಿಂತು ಜನರ ವಿಶ್ವಾಸವನ್ನು ಮರಳಿ ಪಡಿತಕ್ಕಂಥ ನಿಟ್ಟಿನಲ್ಲಿ ನಾವು ಯಾವ ರೀತಿ ನಡಿಬೇಕು ಅಂತಕ್ಕಂಥದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಕೊನೆಯದಾಗಿ ಲೋಕಸಭೆಯ ಪ್ರತಿಸ್ಪರ್ಧಿ ನಾಯಕರಾಗಿ ರಾಜೀವ್ ಗಾಂಧಿ ಉಳಿತಾರ? ನೋಡಿ, ಇವತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಬಹಳಷ್ಟು ಕೀಳಾಗಿ ಮಾತಾಡಿದಂಥವ್ರಿಗೆ ಇವತ್ತು
ರಾಹುಲ್ ಗಾಂಧಿ ಅವರು ಭಾಳ ತಾಳ್ಮೆಯಿಂದ ಭಾಳಷ್ಟು ಸಂಯಮದಿಂದ ಧೃತಿಗೆಡದಿರ ಈ ದೇಶದ ಉದ್ದಗಲಕ್ಕೂ ಇವತ್ತು ನಡೆದು ಇವತ್ತು ಜನರ ಮನಸ್ಸಿನಲ್ಲಿ ಉಳಿತಕ್ಕಂಥ ಒಂದು ಕೆಲಸ ಮಾಡಿದ್ರು. ಅವರ ಜೊತೆಯಲ್ಲಿ ವಿರೋಧ ಪಕ್ಷಗಳು ಯಾರು ಎಲ್ಲರೂ ಒಟ್ಟಾಗಿ ಸೇರಿ BJPಯ ಒಂದು ಓಟ ಏನಿತ್ತು ಅದಕ್ಕೆ ಕಡಿವಾಣ ಆಗ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಸ್ವಲ್ಪದರಲ್ಲಿ ಅದು ತಪ್ಪೋಯ್ತು. ಆದರೆ ಈಗಲ್ಲ, ಮುಂದೆ 5 ವರ್ಷಕ್ಕೆ ಖಂಡಿತ ಜನ ನಮ್ಮ ಕೈ ಹಿಡಿತಾರೆ. ಇದಿಷ್ಟು ಏನು ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರ ಮಾತುಗಳು. ಈ ಭಾಗದ ಸೋಲಿಗೆ ಪ್ರಮುಖ ಕಾರಣ ನರೇಂದ್ರ ಮೋದಿರವರ ಒಂದು ಭಾವನಾತ್ಮಕವಾದಂತಹ ಹೇಳಿಕೆ ಅಷ್ಟೇ ಈ ಬಾರಿ ಕಾಂಗ್ರೆಸ್ನ ಈ ಭಾಗದ ಸೋಲಿಗೆ. ಈಗಾಗಲೇ ಏನು ಉತ್ತರ ಪ್ರದೇಶ, ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಮತದಾರರು ಎಚ್ಚೆತ್ತುಕೊಂಡಿದ್ದಾರೆ, ಆದರೆ ಈ ಭಾಗದ ಮತದಾರರು ಎಚ್ಚೆತ್ತುಕೊಳ್ಬೇಕಾಗಿದೆ ಅಂತಕ್ಕಂಥ ಒಂದು ಸೂಕ್ಷ್ಮತೆಯನ್ನು ಕೂಡ ಬಿಡಿಸಿಟ್ಟಿದ್ದಾರೆ. ಚಂದ್ರು ಶಿಡ್ಲಘಟ್ಟ, ಪ್ರಜಾ ಟಿವಿ, ಚಿಕ್ಕಬಳ್ಳಾಪುರ.